ಹರ್ಮುಜ್ನಲ್ಲಿ ಹಡಗುಗಳ ಓಡಾಟಕ್ಕೆ ಇನ್ನು ಮೇಲೆ ಟ್ಯಾಕ್ಸ್, ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಹೊಸ ಪ್ಲಾನ್ ಮಾಡಿದೆ. ಹರ್ಮುಜ್ ಜಲಸಂಧಿ ಹಡಗುಗಳ ಓಡಾಟಕ್ಕೆ ಇನ್ನು ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಹೊಸ ಪ್ಲಾನ್ ಮಾಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗಿಗೆ 18 ಕೋಟಿ ಶುಲ್ಕ. ಯುದ್ಧದ ವೇಳೆಯೂ ಹಣ ಮಾಡೋಕೆ ಮುಂದಾಗಿದೆ ಇರಾನ್. ಹರ್ಮುಜ್ನಲ್ಲಿ ಸಂಚಾರ ಮಾಡುವಂತಹ ವ್ಯಾಪಾರಿ ಹಡಗುಗಳ ಶುಲ್ಕ ವಿಧಿಸೋಕೆ ನಿರ್ಧರಿಸಿದೆ ಇರಾನ್. ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಐನಾತಿ ಐಡಿಯಾ ಇದು. ವ್ಯಾಪಾರಿ ಹಡಗುಗಳಿಗೆ $2 ಮಿಲಿಯನ್ ಶುಲ್ಕ. ಇರಾನ್ ಸಂಸತ್ತಿನ ಸದಸ್ಯರಾದ ಅಲಾಯದ್ದೀನ್ ಮಾಹಿತಿ ನೀಡಿದ್ದಾರೆ. ಹರ್ಮುಜ್ ತೆರೆಯುವಂತೆ ಧಮಕಿ ಹಾಕಿದಂತಹ ಡೊನಾಲ್ಡ್ ಟ್ರಂಪ್ ಧಮಕಿ ಮಧ್ಯೆ ಶುಲ್ಕ ವಿಧಿಸೋಕೆ ಮುಂದಾಗಿದೆ ಇರಾನ್. ಹರ್ಮುಜ್ನಲ್ಲಿದ್ದ ಹಡಗುಗಳ ಓಡಾಟಕ್ಕೆ ಇನ್ನು ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗಿಗೆ 18 ಕೋಟಿ ಶುಲ್ಕ. ಯುದ್ಧದ ವೇಳೆ ಹಣ ಮಾಡೋಕೆ ಮುಂದಾಗಿದೆ ಇರಾನ್ ಸರ್ಕಾರ. ಹರ್ಮುಜ್ನಲ್ಲಿ ಸಂಚಾರ ಮಾಡುವಂತಹ ವ್ಯಾಪಾರಿ ಹಡಗುಗಳ ಶುಲ್ಕ ವಿಧಿಸಲು ಯುದ್ಧದ ಖರ್ಚನ್ನು ನಿಭಾಯಿಸೋಕೆ ಈಗ ಇರಾನ್ ಈ ನಿರ್ಧಾರವನ್ನು ಕೈಗೊಂಡಿದೆ. ವ್ಯಾಪಾರಿ ಹಡಗುಗಳಿಗೆ $2 ಮಿಲಿಯನ್ ಶುಲ್ಕ. ಯುದ್ಧದ ಖರ್ಚು ನಿಭಾಯಿಸಬೇಕಿದೆ ಇರಾನ್. ಜೊತೆಗೆ ಟ್ರಂಪ್ ಮೇಲಿಂದ ಮೇಲೆ ಧಮಕಿ ಹಾಕ್ತಾನೆ ಇದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು, ಓಪನ್ ಮಾಡಬೇಕು. 48 ಗಂಟೆಗಳ ಕಾಲ ಗಡುವನ್ನು ಸಹ ನಿನ್ನೆ ನೀಡಿದ್ರು. ಆದ್ರೆ ಇರಾನ್ ಮಾತ್ರ ಇದಕ್ಕೆ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಹೇಳೋಕೆ, ವಾರ್ನಿಂಗ್ ಕೊಡೋಕೆ ನಿಮಗೇನು ಅಧಿಕಾರ ಇದೆ ಅನ್ನೋ ರೀತಿಯೆಲ್ಲ ಇರಾನ್ ವರ್ತಿಸ್ತಿದೆ. ಮತ್ತು ಇರಾನ್ ಹೇಳ್ತಿರುವಂತಹ ಪ್ರಕಾರ ಹಿಂಗೆಲ್ಲ ಧಮಕಿ ಹಾಕಿದ್ರೆ ನಾವು ಸುಮ್ಮನಿರಲ್ಲ. US ಸಂಬಂಧಪಟ್ಟಂತಹ ಎಲ್ಲಾ ವಿದ್ಯುತ್ ಸ್ಥಾವರಗಳನ್ನ ಮತ್ತು ಸೇನಾ ನೆಲೆಗಳನ್ನ ಎಲ್ಲವನ್ನೂ ಕೂಡ ನಾವು ನಾಶ ಮಾಡ್ತೀವಿ. 48 ಗಂಟೆಗಳ ಗಡುವು ಕೊಡೋಕೆ ನೀವು ಯಾರು ಅಂತ ಟ್ರಂಪ್ ಅನ್ನ ಇರಾನ್ ಪ್ರಶ್ನೆ ಮಾಡ್ತು. ಇದರ ಜೊತೆಗೆ ಈಗ ಇರಾನ್ ಅಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಓಡಾಡುವಂತಹ ಹಡಗುಗಳಿಗೆ ಇನ್ನು ಮೇಲೆ ಶುಲ್ಕ ಹಾಕತ್ತೆ. ಇರಾನ್ ಹೊಸ ಪ್ಲಾನ್ ಮಾಡಿದೆ. ಯಾಕೆಂದ್ರೆ ಯುದ್ಧದ ಖರ್ಚನ್ನು ಕೂಡ ಇರಾನ್ ನಿಭಾಯಿಸಬೇಕಿದೆ. ಹಾಗಾಗಿ ಶುಲ್ಕ ವಿಧಿಸೋಕೆ ಮುಂದಾಗಿದೆ ಈಗ ಹಡಗುಗಳ ಮೇಲೆ. ಹಡಗುಗಳ ಓಡಾಟಕ್ಕೆ ಇನ್ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಹೊಸ ಪ್ಲಾನ್ ಮಾಡಿದೆ. ಜಲಸಂಧಿಯಲ್ಲಿ ಓಡಾಡುವಂತಹ ಹಡಗುಗಳಿಗೆ 18 ಕೋಟಿ ಶುಲ್ಕ. ಯುದ್ಧದ ವೇಳೆ ಹಣ ಮಾಡೋಕೆ ಮುಂದಾಗಿದೆ ಇರಾನ್. ಯಾಕೆಂದ್ರೆ ಯುದ್ಧದ ಖರ್ಚು ನಿಭಾಯಿಸಬೇಕಿದೆ. ಹರ್ಮುಜ್ನಲ್ಲಿ ಸಂಚಾರ ಮಾಡುವಂತಹ ವ್ಯಾಪಾರಿ ಹಡಗುಗಳ ಶುಲ್ಕವನ್ನ ತೆತ್ತು ಆಮೇಲೆ ಹಡಗುಗಳನ್ನ ತಗೊಂಡು ಹೋಗುವಂತಹ ಪರಿಸ್ಥಿತಿ. ಯುದ್ಧದ ಖರ್ಚು ನಿಭಾಯಿಸೋಕೆ ಇರಾನ್ ಐನಾತಿ ಐಡಿಯಾ ಇದು. ವ್ಯಾಪಾರಿ ಹಡಗುಗಳಿಗೆ $2 ಮಿಲಿಯನ್ ಶುಲ್ಕ. ಇರಾನ್ ಸಂಸತ್ತಿನ ಸದಸ್ಯರಾದ ಅಲಾಯದ್ದೀನ್ ಮಾಹಿತಿ ನೀಡಿದ್ದಾರೆ. ಹರ್ಮುಜ್ ತೆರೆಯುವಂತೆ ಧಮಕಿ ಹಾಕಿದ್ದ ಡೊನಾಲ್ಡ್ ಟ್ರಂಪ್ ಹರ್ಮುಜ್ ಈಗ ಮತ್ತೆ ಬೇರೆ ಪ್ಲಾನ್ ಮಾಡಿ ಶುಲ್ಕ ವಿಧಿಸೋಕೆ ಮುಂದಾಗಿದೆ. ಟ್ರಂಪ್ ಧಮಕಿ ಮಧ್ಯೆ ಈ ಶುಲ್ಕದ ಹೊರೆ ಬೇರೆ. ಹರ್ಮುಜ್ನಲ್ಲಿ ಹಡಗುಗಳ ಓಡಾಟಕ್ಕೆ ಇನ್ನು ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.